ಅನ್ಹೆಲ್ದಿ ತುಂಬಾನೇ ಅನ್ಹೆಲ್ದಿ ಐಟಮ್ಸ್ ತಂದ್ಬಿಟ್ಟಿದೀವಿ. ಇದೆಲ್ಲ ಒಂದು ಹೆಲ್ದಿ ಐಟಮ್ಸ್ ಅಲ್ಲಿ ಜಾಸ್ತಿ ತಂದಿರೋದೇ ಡ್ರೈ ಫ್ರೂಟ್ಸ್. ಇದು ನನ್ನ ಪರ್ಸನಲ್ ಯೂಸಿಗೆ ತಂದಿರೋದು. ಆ ಇದು ಎಲ್ಲಾನು ಮನೆ ಸಾಮಾನು. ಸೊ ಏನೇನು ತಂದಿದ್ದೀನಿ, ಎಷ್ಟೆಷ್ಟು ಕೊಟ್ಟಿದ್ದೀನಿ, ಪ್ರತಿಯೊಂದು ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ನೆನ್ನೆ ತಾನೇ ನಾನು ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ಮುಂಚೆನೆ ಹೇಳ್ದಂಗೆ ಬ್ಯಾಂಗ್ಳೂರ್ ಮನೆಯಲ್ಲಿ ಎಲ್ಲ ಸಾಮಾನು ಖಾಲಿ ಆಗಿತ್ತು. ಸೊ ಡಿಮಾರ್ಟಲ್ಲಿ ಹೋಗಿ ಶಾಪಿಂಗ್ ಮಾಡಬೇಕು. ಗೌರಿ ಹಬ್ಬ ಮುಗಿದ ಮೇಲೆ ಬರಬೇಕಿತ್ತು, ಬಟ್ ಲೇಟ್ ಆಯಿತು. ಇವತ್ತಿನ ಅಂದರೆ ನೆನ್ನೆ ರಾತ್ರಿಯಿಂದ ಬಂದಿದ್ದೀನಿ. ಸೊ ಆಲ್ರೆಡಿ ಎಲ್ಲನೂ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆಗೆ ಏನು ಸಾಮಾನುಗಳು ಬೇಕು, ದೇವರಿಗೆ, ಮತ್ತು ಬಾತ್ರೂಮ್ ಕ್ಲೀನಿಂಗಿಗೆ, ವಾಷಿಂಗ್ ಮಿಷಿನ್ಗೆ, ಪ್ರತಿಯೊಂದನ್ನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಆಫೀಸ್ ಕೆಲಸ ಮುಗಿಸಿ ಹೊರಡ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ತುಂಬಾ ಡಿಮಾರ್ಟ್ ಇದೆ, ಮೈಸೂರಲ್ಲಿ ಒಂದೂ ಡಿಮಾರ್ಟ್ ಇಲ್ಲ. ಬ್ಯಾಂಗ್ಳೂರು ಡಿಮಾರ್ಟಲ್ಲಿ ಪ್ರತಿಯೊಂದೂ ತುಂಬಾ ರೀಸನಬಲ್ ಪ್ರೈಸಲ್ಲಿರುತ್ತೆ. ಯಾವಾಗೂ ನಾವು ಅಲ್ಲೇ ಶಾಪಿಂಗ್ ಮಾಡೋದು. ಮೈಸೂರಿಗೂ 3 months ಒನ್ಸ್ ಏನೇನು ಬೇಕು ಕಾರ್ ತಂದಾಗ ಇಲ್ಲಿಂದನೇ ಶಾಪ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತೀವಿ ಎವ್ರಿ 3 months ಒಂದ್ಸರಿ. ಮೈಸೂರಲ್ಲೂ ಡಿಮಾರ್ಟ್ ಇದ್ದಿದ್ರೆ ಚೆನ್ನಾಗಿತ್ತು. ಹೋಪ್ಫುಲಿ ಬೇಗ ಡಿಮಾರ್ಟ್ ಬರುತ್ತೆ ಅಂತ ಅನ್ಕೊತೀನಿ. ಸೊ ಏನೇನು ಶಾಪ್ ಮಾಡ್ತೀವಿ, ಎಷ್ಟು ರೀಸನಬಲ್ ಇದೆ ಪ್ರೈಸು, ನಮ್ಮ ಮನೆಗೆ ಏನೇನು ಸಾಮಾನುಗಳು ಬೇಕು, ಪ್ರತಿಯೊಂದೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಾರ್ಯಾರು ಡಿಮಾರ್ಟಿಗೆ ಹೋಗಿಲ್ಲ, ಮೈಸೂರಲ್ಲಿರೋರು ಇಲ್ಲ ಬೇರೆ ಕಡೆ ಇರೋರು, ಅವ್ರಿಗೆ ಈ ವಿಡಿಯೋ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಶಾಪು, ಒಂದು ಬಾಡಿ ವಾಶು. ಅಡುಗೆ ಸಾಮಾನು ತರ್ಬೇಕು ತಾನೆ. ಅವಲಕ್ಕಿ ಅಲ್ಲ, ಅದೇನೆ ತಿಂತೀಯ ತಾನೆ, ತಂದ್ರೆ ವೇಸ್ಟು. ಅದಕ್ಕೇನೆ ಒಂದು ಅರ್ಧ ಕೆಜಿ ಒಗ್ಗರಣೆ ಐಟಮ್ ಬುಕ್ ಮಾಡು. ಅಲ್ಲಿ ದೇವಸ್ಥಾನ ಓಪನ್ ಇರುತ್ತಾ? ಊಟ ಈಗ ಅಲ್ಲಿ ಪ್ರತಿ ವಾರ ಊಟ ಇರ್ತದಲ್ವಾ? ನಾವು ಒಂದ್ಸರಿನೂ ತಿಂದಿಲ್ಲ. ಒಟ್ಟಿಗೆ ನಿನ್ಗಲ್ಲಿಂದ ಇದು ಅಷ್ಟೇ, ಡ್ರೈ ಫ್ರೂಟ್ಸ್ ಅಷ್ಟೇ ಅಡುಗೆ ಮನೇಲಿ. ಹಾಂ, ರವೆ ಅವಲಕ್ಕಿ ಇರೋದನ್ನೇ ಖಾಲಿ ಮಾಡಿದ್ರೆ ಸಾಕು. ರವೆ ಅವಲಕ್ಕಿ ಎಲ್ಲ ಐತೆ ಬಿಡು, ಸ್ವಲ್ಪ ಒಗ್ಗರಣೆ. ಕಡಲೆಬೇಳೆ ಒಗ್ಗರಣೆಗೆ ಏನೇನು ಬೇಕು ಅದು, ಸಾಸಿವೆ. ಆಫ್ ಮಾಡು ನಿಮಿಷ. ಅಲ್ಲ, ಸೌಂಡ್ ಆಫ್ ಮಾಡು ಅಂತ. ಅಲ್ಲಿ ವಿಡಿಯೋ ಆಯ್ತಾಯ್ತಲ್ಲ. ಅದ್ ಬೇಕಾ? ಹಾಲ್ಗೆ ಹಾಕೊಂಡು ಕುಡಿಯೋದು, ಅದು ಇನ್ನೂ ಅರ್ಧ ಅಲ್ಲೇ ಐತೆ. ಸಾಕಲ್ವಾ? ಇನ್ನೇನು ಚಪಾತಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಐತೆ, ಸಾಕು. ಒಗ್ಗರಣೆ ಐಟಮ್ಸ್ ತಂದರೆ ಸಾಕು ಬಿಡು ಮನೆ ಹಚ್ಚದಕ್ಕೆ. ಇದು ಮಾತ್ರ ಒಂದು ಇಲ್ಲ, ಬಟ್ಟೆದು ಲಿಕ್ವಿಡ್. ಸೊ ನಾವು ಬಂದಿರೋದು ಬಾಲಾಜಿ ಮಾಲ್ ಹತ್ರ ಇರೋ ಡಿಮಾರ್ಟಿಗೆ. ಮುಂಚೆ ನಾವು ಬೇರೆ ಡಿಮಾರ್ಟಿಗೆ ಹೋಗ್ತಾ ಇದ್ವಿ. ಇವಾಗ 1-2 ಟೈಮ್ಸಿಂದ ಈ ಬಾಲಾಜಿ ಮಾರ್ಟ್ ಹತ್ರ ಇರೋ ಡಿಮಾರ್ಟ್. ಆಲ್ಮೋಸ್ಟ್ ಇದೆಲ್ಲಿ ಬರುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಅವಿನೂನೇ ಊಬರ್ ಬುಕ್ ಮಾಡಿದ್ರು. ಸೊ ಹೋಗಿದ ತಕ್ಷಣ ಮಾಮೂಲಿ ನಾವೇನು ಬ್ಯಾಗ್ ತೊಗೊಂಡೋಗಿರ್ತೀವಿ ಅದನ್ನು ಈ ಥರ ಜಿಪ್ ಲಾಕ್ ಮಾಡಿಕೊಟ್ಬಿಡ್ತಾರೆ. ಏನಕ್ಕಂದರೆ ಏನಾದರೂ ಕದ್ರೆ ಏನಾದರೂ ಈ ಬ್ಯಾಗಲ್ಲೆಲ್ಲ ಹಾಕೊಂಡ್ಬಿಟ್ರೆ ಸಾಮಾನುಗಳನ್ನು ರೀಸನ್ಗೆ. ಸೊ ಬ್ಯಾಗ್ನ ಪ್ಯಾಕ್ ಮಾಡಿಸ್ಕೊಂಡು ನಾನು ಒಂದು ದೊಡ್ಡ ಟ್ರಾಲಿನ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬರ್ಕೊಂಡು ಬಂದಿರೋ ಸಾಮಾನಿಗೆ ಇಷ್ಟು ಟ್ರಾಲಿ ಸಾಕು ಅಂತ ಅನಿಸ್ತು. ಸೊ ಒಂದು ಟ್ರಾಲಿನ ಎತ್ಕೊಂಡು ನಾನು ಒಳಗಡೆಗೆ ಹೊರಟೆ. ಅಲ್ಲೂ ಒಳಗಡೆ ಚೆಕಿಂಗ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ. ಮುಂಚೆನೇ ಆಲ್ರೆಡಿ ವಿನೋ ಒಳಗಡೆ ಹೋಗ್ಬಿಟ್ಟು ಏನೇನು ಆಫರ್ಸ್ ಇದೆ ಅಂತ ಹಾಗೆ ಒಂದು ಸರಿ ಸ್ವೀಟ್ಸ್ನ ಚೆಕ್ ಮಾಡ್ತಾಯಿದ್ದು, ದಸರಾ ಕೊಡೋಕ್ಕಾಗತ್ತೆ ಅಂತ. ಸೊ ಅಲ್ಲಿ ಹೋಗಿ ನಾನು ಒಂದು ಸ್ವಲ್ಪ ರೆಕಾರ್ಡಿಂಗ್ ಮಾಡುವಾಗಲೇ ಅಲ್ಲಿ ಯಾರೋ ಹೇಳಿದ್ರು ಮ್ಯಾಮ್ ರೆಕಾರ್ಡಿಂಗ್ ಮಾಡೋಂಗಿಲ್ಲ ಅಂತ. ಸರಿ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ರೆಕಾರ್ಡಿಂಗ್ನ ನಿಲ್ಲಿಸ್ಬಿಟ್ಟೆ. ಪೂರ್ತಿ ಎಲ್ಲ ಮುಗ್ದಾದ್ಮೇಲಿಂದ ವಿನೋ ಒಂದು ಕಡೆ ಬಿಲ್ಲಿಂಗ್ ಮಾಡಿಸ್ತಾಯಿದ್ರು, ನಾನು ಇರೋ ಸಾಮಾನೆಲ್ಲ ಇನ್ನೊಂದು ಕಡೆ ಇನ್ನೊಂದು ಟ್ರಾಲಿಯಲ್ಲಿ ಜೋಡಿಸ್ಕೊತಾ ಬಂದೆ. ಬೇರೆಯವರೆಲ್ಲ ನಾನು ತುಂಬ ಜನ ನೋಡಿದ್ದೀನಿ ಡಿಮಾರ್ಟ್ಗೆ ಹೋಗ್ಬಿಟ್ಟು ಇದ್ದಿದ್ದು ಸಾಮಾನು ತೊಗೊತಾ ಇದ್ದೀವಿ ಅಂತ ಎಲ್ಲ ವೀಡಿಯೋ ಮಾಡಿರೋದು. ಬಟ್ ವೀಡಿಯೋ ಅಲೋ ಇದೆಯಾ ಇಲ್ವಾ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಅವ್ರು ಬೇಡ ಅಂದಿದ ತಕ್ಷಣ ಇನ್ನೇನಕ್ಕೆ ಅವ್ರ ರೂಲ್ಸ್ನ ಬ್ರೇಕ್ ಮಾಡೋದು ಅಂತ ನಾನೇನೂ ರೆಕಾರ್ಡಿಂಗ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಪೂರ್ತಿ ಆರಾಮಾಗಿ ಶಾಪಿಂಗ್ ಮಾಡಿದೆ.
ಎಂಡಿಂಗಲ್ಲಿ ಮಾತ್ರ ಇದನ್ನ ಜೋಡಿಸ್ಕೊತಾ ಇರೋದನ್ನ ಒಂದು ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ವಿನೂನು ಅಲ್ಲಿ ಬಿಲ್ಲಿಂಗ್ ಮಾಡಿಸೋದ್ರಲ್ಲಿ ಬ್ಯುಸಿ ಇದ್ದರು, ಅದಕ್ಕೇ. ಇನಿಷಿಯಲಿ ನಾನು ತೋರಿಸ್ದಂಗೆ 1 ಟ್ರಾಲಿ ಎತ್ಕೊಂಡು ಹೋಗಿದ್ದೆ, ಬಟ್ 1 ಟ್ರಾಲಿಯಲ್ಲಿ ಸಾಲಿಲ್ಲ, ತುಂಬಾ ಜಾಸ್ತಿ ಆಗೋಯಿತು ಸಾಮಾನು. ಸೊ ಇನ್ನೊಂದು ಟ್ರಾಲಿ ತೊಗೊಂಡು 2 ಟ್ರಾಲಿಯಲ್ಲೂ ಜೋಡಿಸ್ಕೊಂಡಿದ್ದೀವಿ. ಕವರು ಅಷ್ಟೇ 2 ಕವರ್ ತೊಗೊಂಡೋಗಿದ್ದೆ, ಅದನ್ನು ಸಾಲಿಲ್ಲ. ಅಲ್ಲೇ ಇನ್ನೊಂದು ಎಕ್ಸ್ಟ್ರಾ ಕವರ್ ಸಹ ತೊಗೊಂಡೆ. ಇನ್ನೊಂದು ಕಡೆ ವಿನು ಸಹ ಊಬರ್ನ ಬುಕ್ ಮಾಡ್ತಾ ಇದ್ದಾರೆ. ಸೊ ಎಲ್ಲನೂ ಎಂಡಿಂಗಲ್ಲಿ ಆಟೋ ತನಕನೂ ತೊಗೊಂಡು ಹೋಗ್ಬಿಟ್ಟು ಆಟೋಲ್ಲಿ ಡೈರೆಕ್ಟಾಗಿ ಇಟ್ಕೋಬೋದು. ಸೊ ಎತ್ಕೊಂಡು ಹೋಗೋದೇನು ಗೋಜ್ಲಿರಲ್ಲ. ಅದು ಆದಮೇಲೆ ನೆಕ್ಸ್ಟ್ ಆಲ್ ಟೈಮ್ ನಾನು ಡಿಮಾರ್ಟಿಗೆ ಬಂದರೆ ವಿನು ಫೇವ್ರೆಟ್ ಬಂದು ಈ ಸಾಫ್ಟಿ 15 ರುಪೀಸ್ ಅಷ್ಟೇ. ಬಟ್ ನನ್ನ ಫೇವ್ರೆಟ್ ಬಂದು ಪಾಪ್ಕಾರ್ನ್, ಅದರಲ್ಲೂ ಚೀಸ್ ಪಾಪ್ಕಾರ್ನ್ ನಂಗೆ ತುಂಬಾ ಇಷ್ಟ. ಇಲ್ಲಿ ತುಂಬಾ ರೀಸನಬಲ್ ಪ್ರೈಸ್, 120 ರುಪೀಸ್ ಅಷ್ಟೇ. ಬಟ್ ಇವತ್ತು ಚಿಕ್ಕ ಪ್ಯಾಕೆಟ್ ಇರಲಿಲ್ಲ ಅಂದ್ಬಿಟ್ಟು ದೊಡ್ಡ ಪ್ಯಾಕೆಟಲ್ಲಿ ಕೊಡ್ತಾಯಿದ್ರು, 35 ರುಪೀಸ್ ಹೇಳಿದ್ರು. ಅದಕ್ಕೆ 3 ಫ್ಲೇವರ್ ಇತ್ತು. ಬಟ್ ನನ್ನ ಆಲ್ ಟೈಮ್ ಫೇವ್ರೆಟ್ ಫ್ಲೇವರ್ ಬಂದು ಚೀಸ್ ಫ್ಲೇವರೇ. ಸೊ ನಾನು ಚೀಸ್ ಫ್ಲೇವರ್ ತೊಗೊಂಡೆ. ಇದು ನೋಡಿ 35 ರುಪೀಸ್ದು ಪ್ಯಾಕ್ ಇದು. ಯೂಶ್ವಲಿ ಯಾವಾಗೂ 20 ರುಪೀಸ್ ಪ್ಯಾಕ್ ಇರ್ತಾಯಿತ್ತು, ಇದು ಜಾಸ್ತಿ ಆಗುತ್ತೆ. ಬಟ್ ತಿನ್ನೋ ಆಸೆಲಿ ನಾನು ದೊಡ್ಡ ಪ್ಯಾಕೆಟೇ ತೊಗೊಂಡೆ, ಯಾಕಂದರೆ ಅಲ್ಲಿ ಚಿಕ್ಕದು ಅವೈಲೇಬಲ್ ಇರಲಿಲ್ಲ ಆ ರೀಸನ್ಗೆ. ನೀವು ಈ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡ್ಬೋದು, ನಂದು ಮೈಕ್ ಆಫ್ ಆಗಿಬಿಟ್ಟಿದೆ. ಆನಲ್ಲಿದೆ ಅಂತ ನಾನು ಏನೇನೋ ಮಾತಾಡಿದ್ದೀನಿ, ರೆಕಾರ್ಡ್ ಆಗಿಲ್ಲ ಅದು. ಸೊ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಏನಂದರೆ ನಾನು ಆಟೋ ಅಲ್ಲಿ ಎಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ಆಟೋಲ್ಲಿ ಕೂತಿದ್ದೆ. ವಿನು ಏನೋ ತಿನ್ನೋಕ್ಕೆ ತೊಗೊಂಬರೋಕ್ಕೆ ಓಡೋದ್ರು, ಏನು ತರಕ್ಕೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಫೈನಲಿ ಅವ್ರು ತಂದಿದ್ದು ವಡಾಪಾವ್, ಇಬ್ರಿಗೂ ಒಂದೊಂದು. ನಾವು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಡೈರೆಕ್ಟಾಗಿ ಒಂದು ಸ್ವಲ್ಪ ಸೌತೆಕಾಯಿ ತಿನ್ಕೊಂಡು ಬಂದಿದ್ವಿ ಅಷ್ಟೇ. ವಡಾಪಾವ್ ತಂದಿದ್ರು, ಸಕ್ಕತ್ತಾಗಿತ್ತು ಟೇಸ್ಟು. ಅದು ವಿನುದು, ಇದು ಬಂದು ನನ್ನ ವಡಾಪಾವ್. ಇಲ್ಲಿ ಇದು ತುಂಬ ಫೇಮಸ್ ಅಂತೆ. ಸೊ ನನಗೆ ಟೇಸ್ಟ್ ಮಾಡ್ಸೋಕ್ಕೆ ಅಂತ ಪಾಪ ಹೋಗ್ಬಿಟ್ಟು ತೊಗೊಂಬಂದ್ರು ವಿನು. ಜಸ್ಟ್ ನಾವು ಡಿಮಾರ್ಟಿಂದ ಬಂದ್ವಿ. ಬಂದಿದ ತಕ್ಷಣ ಹೊರಗಡೆ ಮಳೆ ಶುರು ಆಗಿದೆ. ನಾನು ಆ್ಯಕ್ಚುಲಿ ಬರ್ಕೊಂಡು ಹೋಗಿದ್ದು 10-12 ಐಟಮ್ಸ್ ತರೋಕ್ಕೆ. ಬಟ್ ನಾವು ತಂದಿರೋದು ಬಂದು ಇಷ್ಟು ಐಟಮ್ಸು. ಮಳೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಸಖತ್ ಜೋರಾಗಿ ಬರ್ತಾ ಇದೆ ಮಳೆ. ಮೇಲ್ಗಡೆ ಎಲ್ಲ ಬಟ್ಟೆ ಒಣಗಾಕಿದ್ದೆ, ಎಲ್ಲ ಅಲ್ಲೇ ಇದೆ. ಮಳೆ ಬರ್ತಾ ಇದೆ ಅಂತ ಗೊತ್ತಾಗಿ ಹೊರಗೆ ಹೋಗೋ ಅಷ್ಟರಲ್ಲೇ ತುಂಬಾನೇ ಜೋರಾಗಿ ಬರ್ತಾ ಇತ್ತು. ಇವಾಗ ತಂದ್ರೂ ವೇಸ್ಟ್ ಅಂತ ಅಲ್ಲೇ ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಕೆಲವೊಂದು ಐಟಮು ತುಂಬಾ ಒಳ್ಳೆ ಆಫರಲ್ಲಿ ಸಿಕ್ತು. ಆಲ್ಮೋಸ್ಟ್ ಎಲ್ಲಾನು ಒಳ್ಳೊಳ್ಳೆ ಆಫರ್ಸ್ ಅಲ್ಲೇ ಇರುತ್ತೆ. ಯಾವುದು ತುಂಬಾ ಚೆನ್ನಾಗಿ ಆಫರಲ್ಲಿ ಸಿಕ್ಕಿದೆ ಅದನ್ನೆಲ್ಲ ಎಷ್ಟೆಷ್ಟು ರುಪೀಸಿಗೆ ತಂದಿದೀವಿ ಅಂತ ಬಿಲ್ಲಲ್ಲಿ ನೋಡ್ಕೊಂಡು ಇಲ್ಲಿ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ನಿಮ್ಗೆ ಹೇಳಿದ್ರೆ ಯಾರಾದ್ರೂ ಡಿಮಾರ್ಟ್ ಶಾಪಿಂಗ್ ಹೋಗೋರಿದ್ರೆ ಯೂಸ್ಫುಲ್ ಆಗತ್ತೆ ಅಂತ. ಮತ್ತೆ ಆಲ್ಮೋಸ್ಟ್ ಎಲ್ಲಾದ್ರದ್ದು ಹಾಗೆ ಪ್ರೈಸ್ ಹೇಳ್ತಾ ಬರ್ತೀನಿ. ನೀವು ಲಾಸ್ಟ್ ಅಲ್ಲಿ ಗೆಸ್ ಮಾಡ್ಬೇಕಾಗಿರೋದು ಆಲ್ಮೋಸ್ಟ್ ಎಷ್ಟು ರುಪೀಸ್ಗೆ ನಾವು ಶಾಪ್ ಮಾಡಿದೀವಿ ಅಂತ. ಸೊ ಗೆಸ್ ಮಾಡಿ ಕಮೆಂಟ್ ಮಾಡಬೇಕು ನೀವು. ಸೊ ಮೊದಲನೇದಾಗಿ ಸೂಪರ್ ಆಫರ್ ಅಲ್ಲಿ ಸಿಕ್ಕಿರೋದು 750 ರುಪೀಸ್ದು 510 ರುಪೀಸ್ಗೆ ಆಫರ್ ಇತ್ತು. ತುಂಬಾನೇ ಒಳ್ಳೆ ಆಫರ್. ಯಾವಾಗ್ಲೂ ನಾವು ಗೋದ್ರೇಜ್ದು ತರ್ತಾ ಇದ್ವಿ 2 kg, ಇದು ಬಂದು 4 kg. ಸೊ ಗೋದ್ರೇಜ್ 2 kgಗೆ ನಾವು ಕೊಡ್ತಾ ಇದ್ದು ಅರೌಂಡ್ 200 ರುಪೀಸ್. ಬಟ್ ಇದ್ರಷ್ಟು ಕ್ವಾಲಿಟಿ ಅದು ಚೆನ್ನಾಗಿರಲ್ಲ. ಬಟ್ ಡೈಲಿ ವೇರ್ಗೆ ಅಲ್ವಾ ಅಂತ ನಾವು ಯೂಶಲಿ ಅದೇ ತರ್ತಾ ಇದ್ವಿ. ಬಟ್ ಇದು 500 ರುಪೀಸ್ಗೆ ಒಳ್ಳೆ ಆಫರ್ ಇದ್ದಿದ್ರಿಂದ ಇವತ್ತು ಇದನ್ನೇ ತಂದಿದ್ದೀವಿ. ಏರಿಯಲ್ ಟಾಪ್ ಲೋಡ್ ಇದು. ಸೊ ಇದೇ ತರ ಒಂದನ್ನ ಮೈಸೂರು ಮನೆಗೂ ತಗೊಂಡಿದೀವಿ. ಆಫರ್ ಒಳ್ಳೆ ಆಫರ್ ಇತ್ತು ಅಂತ. ಯಾವಾಗೂ ಇಷ್ಟು ಕಮ್ಮಿಗೆ ಇರ್ಲಿಲ್ಲ, ಇದೇ ಸರಿ ಫಸ್ಟ್ ಒಳ್ಳೆ ಆಫರ್ ಅಲ್ಲಿ ಸಿಕ್ಕಿರೋದು. ನೆಕ್ಸ್ಟ್ ಬಂದು ಇದನ್ನು ಅಷ್ಟೇ ಹೊಸ ಬ್ರ್ಯಾಂಡು. ಬಟ್ಟೆದು ಫ್ರೇಗ್ರೆನ್ಸ್ಗೆ ನಾವು ಕಂಫರ್ಟ್ ತರ್ತಾ ಇದ್ದು. ಬಟ್ ಈ ಸರಿ ಸಾಫ್ಟ್ ಅಂಡ್ ಫಫಿ ಅಂತ ಇದಿತ್ತು. ಇದನ್ನು ಒಳ್ಳೆ ಆಫರ್ ಅಲ್ಲಿ ಇತ್ತು. 2 ಲೀಟರ್ ಬಂದು 225 ರುಪೀಸ್ಗೆ. ಅದಕ್ಕೆ ಇದನ್ನೇ 2 ಲೀಟರ್ ತಗೊಂಡ್ವಿ, ಒಂದ್ಸರಿ ಟ್ರೈ ಮಾಡೋಣ ಅಂತ. ಕಂಫರ್ಟ್ ಬಂದು 400 ರುಪೀಸು, ಇದು ಬಂದು ಹಾಫ್ ದ ಪ್ರೈಸ್. ಸೊ ಅದಕ್ಕೆ ಇದನ್ನ ನಾವು ತಗೊಂಡ್ವಿ. ಆದ್ಮೇಲಿಂದ ಒಂದ್ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಅಂತ ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ ನಾನು ವಿನು ಇಬ್ರು. ಸೊ ಒಂದ್ ಸ್ವಲ್ಪ ಹೆಲ್ದಿ ಐಟಮ್ಸ್ ತಗೊಂಡ್ ಬಂದಿದೀವಿ. ಮೊದಲನೇದಾಗಿ ರಾಗಿ ಶಾವ್ಗೆ. ಸೊ 2 ಪ್ಯಾಕೆಟ್. ಇದೆಲ್ಲ 3 ರುಪೀಸ್ 4 ರುಪೀಸ್ ಆ ತರ ಇಲ್ಲಿ ಪ್ರೈಸ್, ಇದ್ರ ಮೇಲಿರೋ ಪ್ರೈಸ್ಗಿಂತನೂ ಕಮ್ಮಿ ಬಿದ್ದಿರುತ್ತೆ. ಇದೆಲ್ಲ ಬಂದು ಇದು 32 ರುಪೀಸ್ ಇದೆ. ಮೇ ಬಿ 28 or 30 ರುಪೀಸ್ ಬಿದ್ದಿರ್ಬೋದು. ಇದೊಂದು. ಮತ್ತೆ ಸೊ ಈ ಕೂಮು ವರ್ತ್ ಅಂತ ಹೇಳ್ಬೋದು. ಬೇರೆ ಕಡೆ ಎಲ್ಲ 160, 180, 200 ರುಪೀಸ್ ತನಕ ಇದೆ ಬಾಯ್ಸ್ದು ಕೂಮು. ಇದು ಬಂದು ಜಸ್ಟ್ 99 ರುಪೀಸ್. ಹೋದ್ಸರಿನೂ ಡಿಮಾರ್ಟ್ ಅಲ್ಲಿ ತಂದಿದ್ದು, ವಿನು ಎಲ್ಲೋ ಹೊರಗೆ ಹೋಗಿದ್ದಾಗ ಹಾಳು ಮಾಡಿದ್ರು. ಸೊ ಇದೇ ತರ ಕೂಮ್ 2 ಕೂಮ್ ತಂದಿದ್ದೀನಿ. ಅದಾದ್ಮೇಲಿಂದ ಬ್ರೇಕ್ಫಾಸ್ಟ್ ಮಿಕ್ಸ್. ಇದು ಇನ್ನೊಂದು ಹೆಲ್ದಿ. ನಾನು ಏನ್ ಮಾಡ್ತೀನಿ ಗೊತ್ತಾ, ಒಂದ್ ಸೈಡ್ ಎಲ್ಲ ಹೆಲ್ದಿ ಇಡ್ತೀನಿ, ಒಂದ್ ಸೈಡ್ ಎಲ್ಲ ಅನ್ಹೆಲ್ದಿ ಇಡ್ತೀನಿ. ನೋಡ್ಬೇಕು ಏನ ಜಾಸ್ತಿ ತಂದಿದೀವಿ, ಹೆಲ್ದಿನ ಅನ್ಹೆಲ್ದಿನ ಅಂತ. ಡಯಟ್ ಸ್ಟಾರ್ಟ್ ಮಾಡಾದ್ಮೇಲೆ ಏನ್ ತಿಂತೀವಿ ನೋಡ್ಬೇಕು. ಸೊ ಇದು ಒಂದು ಹೆಲ್ದಿ ಮಿಕ್ಸ್, ಡ್ರೈ ಫ್ರೂಟ್ ಮಿಕ್ಸ್ ತಂದಿದ್ದಾರೆ.
ನಾನಂತೂ ತಿನ್ನಲ್ಲ, ಬ್ರೇಕ್ಫಾಸ್ಟ್ ಅಲ್ಲಿ ವಿನು ತಿಂತಾರಂತೆ. ಮತ್ತೆ ಇದು ಬಂದು ಪಫ್ಕಾರ್ನ್, ನನ್ನ ಫೇವ್ರೆಟ್. ಜಸ್ಟ್ ಒಂದೇ ಒಂದು ಚಿಕ್ಕದ್ ನೋಡದೆ ಇರ್ಲಿಲ್ಲ, ಸೊ 20 ರುಪೀಸ್ದೇ ಇರ್ಲಿ ಅಂದ್ಬಿಟ್ಟು ಇದನ್ನೇ ತಗೊಂಡಿದ್ದೀನಿ. ಅನ್ಹೆಲ್ದಿ ಸೈಡ್ ಇದು. ಮತ್ತೆ ಇದು ಹೆಲ್ದಿ ಸೈಡ್ ಆಲ್ರೆಡಿ ತೋರಿಸಿದ್ದೆ, 2ನೇ ಪ್ಯಾಕೆಟ್. ಸೊ ಇದೆಲ್ಲ 35 ರುಪೀಸ್ಗೆ ಇತ್ತು ಡಿಮಾರ್ಟ್ ಅಲ್ಲಿ. ಚೆನ್ನಾಗಿದೆ ಕ್ವಾಲಿಟಿ, ಮಂದಕ್ಕೂ ಇದೆ, ಸಖತ್ ಮಂದವಾಗಿ ಚೆನ್ನಾಗಿದೆ. ಇದನ್ನು 2 ತಂದಿದ್ದೀನಿ. ಮತ್ತೆ ಇದೊಂದು ಕ್ಯೂಟ್ ಆಗಿತ್ತು, ಯೂನಿಕಾರ್ನ್ ಅದು ಬ್ಲೂ ಕಲರು. ಏನಾದ್ರೂ ಚಿಕ್ಕ ಚಿಕ್ಕ ರಬ್ಬರ್ ಬ್ಯಾಂಡ್ಸು ಇಲ್ಲ ಇಯರಿಂಗ್ಸು ಲ್ಯಾಪ್ಟಾಪ್ ಬ್ಯಾಗ್ ಅಲ್ಲಿ ಹಾಕಿ ಇಟ್ಕೊಳ್ಳೋಣ ಅಂತ, ಇಲ್ಲಾಂದ್ರೆ ಹೆಡ್ಫೋನ್ಸ್ ಇರ್ಬೋದು, ಏನಕ್ಕಾದ್ರೂ ಯೂಸ್ ಆಗತ್ತೆ. ಇದ್ರದ್ದು ಪ್ರೈಸ್ ಬಂದು 69 ರುಪೀಸ್. ತುಂಬಾನೇ ಕ್ಯೂಟ್ ಆಗಿದೆ, ಕ್ವಾಲಿಟಿನೂ ತುಂಬಾನೇ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ. ಇದೆಲ್ಲ ಮಧ್ಯ ಇಟ್ಕೋತೀನಿ, ಹೆಲ್ದಿನೂ ಅಲ್ಲ ಅನ್ಹೆಲ್ದಿನೂ ಅಲ್ಲ. ಸೊ ಸಾಸ್ ಪ್ಯಾಕೆಟ್ಸ್ ಇದೆಲ್ಲ 10 ರುಪೀಸ್ದು 12 ರುಪೀಸ್ ಸಾಸ್ ಪ್ಯಾಕೆಟ್ಸ್ ತಂದಿದ್ದೀನಿ. ಡ್ರೈ ಫ್ರೂಟ್ಸ್ ಇದನ್ನು ಒಳ್ಳೆ ಒಳ್ಳೆ ಆಫರ್ ಅಲ್ಲಿ ಇತ್ತು ಡಿಮಾರ್ಟ್ದೇನೆ. ಸೊ ಇದೊಂದು 200 ಗ್ರಾಮ್ಸ್ 80 ರುಪೀಸ್ ಡಿಮಾರ್ಟ್ದು. ಇದನ್ನು ಹೆಲ್ದಿ ಸೈಡ್ ಇಡ್ತೀನಿ. ಕೂಮ್ ಆಲ್ರೆಡಿ ಹೇಳ್ದಂಗೆ 2 ಕೂಮ್ ತಂದಿದ್ದೀವಿ. ಅನ್ಹೆಲ್ದಿ ಮಿಕ್ಸ್ಚರ್, ಅಷ್ಟೊಂದು ಅನ್ಹೆಲ್ದಿ ಅಲ್ಲ, ಗಾರ್ಲಿಕ್ ಮಿಕ್ಸ್ಚರು, ಸೌಭಾಗ್ಯ ಬ್ರ್ಯಾಂಡ್ದು. ಬೈ 1 get 1 ಆಫರ್ ಇರುತ್ತೆ. 85 ರುಪೀಸ್ ಏನೋ ಬೀಳತ್ತೆ ಒಂದಕ್ಕೆ. ಬೈ 1 get 1 ಇದ್ರೆ ಒಂದೇ ಪೀಸ್ ತಗೊಂಡ್ರೆ 85 ರುಪೀಸ್ ಹಾಕ್ತಾರೆ. ಬಟ್ ನಾವು ಒಂದೇ ತಗೊಂಡಿಲ್ಲ, ಇದ್ರಲ್ಲೇನೆ ಇನ್ನೊಂದ್ ಸ್ವಲ್ಪ ಹೆಲ್ದಿ ಕಮ್ ಅನ್ಹೆಲ್ದಿ ರಾಗಿ ಮಿಕ್ಸ್ಚರ್ ತಗೊಂಡಿದೀವಿ. ಇದನ್ನ ಅನ್ಹೆಲ್ದಿ ಸೈಡ್ಗೆ ಇಡ್ತೀನಿ ನಾನು. ಇದೆರಡನ್ನು ಒಂದೊಂದು ಪ್ಯಾಕೆಟ್ 85 ರುಪೀಸ್ ಬಿದ್ದಿದೆ. ಅದಾದ್ಮೇಲಿಂದ ಚಾಟ್ ಮಸಾಲ, ಇದನ್ನು ಹೊಸ ಬ್ರ್ಯಾಂಡ್, ಬೈ 1 get 1 ಇತ್ತು, ಕ್ವಾಲಿಟಿ ಬ್ರ್ಯಾಂಡ್ ಅಲ್ಲಿ. ಇದರಲ್ಲಿ 80 ರುಪೀಸ್ ಇದೆ, ಸೊ 40 ರುಪೀಸ್ ಇದು. ಸೊ ಇದನ್ನ ಒಂದು ತಗೊಂಡಿದ್ದೀನಿ. ಇದು ಬೈ 3 get 1 ಆಫರ್ ಇತ್ತು, ಏಸರ್ದು, ಬಾತ್ರೂಮ್ ಅಲ್ಲೆಲ್ಲ ಹಾಕಕ್ಕೆ ಫ್ರೇಗ್ರೆನ್ಸ್ದು. 150 ರುಪೀಸ್ ಇದು 4 ಪೀಸಸ್ಗೆ. ಸೊ ಆಲ್ಮೋಸ್ಟ್ 40 ರುಪೀಸ್ ಏನೋ ಬಿತ್ತು. ಇದನ್ನು ಬರ್ತು. ಸಿಂಗಲ್ ತಗೊಂತೀವಂದ್ರೆ 60 ರುಪೀಸ್ 50 ರುಪೀಸ್ ಫ್ರೇಗ್ರೆನ್ಸ್ ಮೇಲೆ ಡಿಫರ್ ಆಗ್ತಾ ಇತ್ತು, ಬೇರೆ ಬೇರೆ ಪ್ರೈಸಸ್ ಅಲ್ಲಿ ಇತ್ತು. ಸೊ ಇದನ್ನೆಲ್ಲ ಈ ಸೈಡ್ಗೆ ಇಟ್ಬಿಡ್ತೀನಿ. ನನ್ನ ಫ್ಯಾನ್ಸಿ ಐಟಮ್ನ ಇಲ್ಲಿ ಇಟ್ಕೊಂತೀನಿ, ನಂಗಂತ ತಂದಿರೋದು. ಮತ್ತೆ ಇದು ಬಂದ್ಬಿಟ್ಟು ಇದನ್ನು ಫ್ರೆಶ್ನರೇನೆ, ಲೆಮನ್ ಗ್ರಾಸ್ ಫ್ಲೇವರ್ ಅಲ್ಲಿ 3-4 ತಗೊಂಡ್ವಿ. 30 ರುಪೀಸ್ ಇದು. ಇದ್ರ ಮೇಲಿರೋ ಪ್ರೈಸ್ ಬಂದು 52 ರುಪೀಸ್, ಆಫರ್ ಅಲ್ಲಿ 29 ರುಪೀಸ್ ಇದು. ಆಮೇಲೆ ಇನ್ನೊಂದು ಹೆಲ್ದಿ ಬಂದು ಆಲ್ಮಂಡ್, ಅರ್ಧ ಕೆಜಿಗೆ. ಇದ್ರ ಮೇಲಿರೋ ಪ್ರೈಸ್ ಬಂದು 599. 599ಗೆ 599 ಹಾಕಿದ್ದಾರೆ ಬಿಲ್ಲಲ್ಲಿ. ಇನ್ನೂ ಏನೋ ಆಫರ್ ಇದೆ ಅಂತ ತಗೊಂಡ್ರು, ಚೆಕ್ ಮಾಡ್ಬೇಕು ಆಮೇಲೆ ಇದು. ಸೊ ಹೆಲ್ದಿ ಸೈಡ್ ಇಡ್ತೀನಿ. ಅದಾದ್ಮೇಲಿಂದ ಆಮೇಲೆ ಸ್ಕ್ರಬ್ ಎಲ್ಲ ಇಲ್ಲಿ ಹಾಕ್ತೀನಿ, ಇದನ್ನು ಇಲ್ಲಿ ಹಾಕ್ತೀನಿ. ಮತ್ತೆ ನಾನ್ ಯೂಸ್ ಮಾಡೋದು ಬಂದು ಡೆಟಾಲ್ ಸೋಪ್. ಇದಕ್ಕೂ ಏನು ಅಷ್ಟು ಜಾಸ್ತಿ ಆಫರ್ ಇರಲಿಲ್ಲ, 4 ಪೀಸ್ದು ತಗೊಂಡಿದ್ದೀನಿ. ಒಳಗಡೆ ಬಂದು ಆರೆಂಜ್ ಕಲರ್ ಬರುತ್ತೆ ಸೋಪ್. ನಾನು ರೆಗ್ಯುಲರ್ ಆಗಿ ಡೆಟಾಲೇ ಯೂಸ್ ಮಾಡೋದು, ಯಾವುದು ಬಾಡಿ ವಾಶ್ ಎಲ್ಲ ಏನು ಯೂಸ್ ಮಾಡಲ್ಲ. ಸೊ ಇದೆರಡು ಅವಾಗಲೇ ತೋರಿಸಿದ್ದೆ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಮತ್ತೆ ಇದು ನಾನು ತಗೊಂಡಿದ್ದು 4ಗೆ 49 ರುಪೀಸು, 10 ರುಪೀಸ್ಗಿಂತ ಜಾಸ್ತಿ ಬಿತ್ತು. ಕಲರು ಚೆನ್ನಾಗಿದೆ, ಪೇಸ್ಟಲ್ ಕಲರ್ಸು, ಕ್ವಾಲಿಟಿನೂ ಚೆನ್ನಾಗಿದೆ. ಸುಮ್ಮನೆ ಈ ತರ ಹೋದಾಗ ಈ ರೋ ಅಲ್ಲಿ ಏನಾದ್ರೂ ಇಟ್ಟಿರ್ತಾರಲ್ವ, ಏನಾದ್ರೂ ಹೊಸ ತರ ಏನ್ ಕಾಣಿಸುತ್ತೆ ಅದು ಸುಮ್ಮನೆ ಒಂದೊಂದು 35 ರುಪೀಸ್ 49 ರುಪೀಸು 60 ರುಪೀಸ್ ಅಷ್ಟೇ, ಆ ಥರದ್ದು ಏನಾದ್ರೂ ತಗೊಂತೀನಿ. ಮತ್ತೆ ವಿನು ವಾಲ್ನಟ್ ತಗೊಂಡಿದ್ದಾರೆ, ವಂಡರ್ಲ್ಯಾಂಡ್ ಬ್ರ್ಯಾಂಡ್ದು. 435 ರುಪೀಸ್ದು ನಾವು ಕೊಟ್ಟಿರೋದು 369 ರುಪೀಸ್. ಇದು ಎಷ್ಟು ಗ್ರಾಮ್ಸು? 200 ಗ್ರಾಮ್ಸ್ದು. ಸೊ ಇದನ್ನ ಹೆಲ್ದಿ ಸೈಡ್ ಇಡ್ತೀನಿ. ಒಂದ್ಸರಿ ನೋಡ್ಕೊಂತೀನಿ ರೆಕಾರ್ಡಿಂಗ್ ಆಗ್ತಾ ಇದೆಯಾ ಅಂತ. ರೆಕಾರ್ಡಿಂಗ್ ಆಗ್ತಾ ಇದೆ, ನನಗೆ ಒಂದೊಂದ್ಸರಿ ಮರ್ತಂಗೆ ಆಗ್ಬಿಡುತ್ತೆ. ಸೊ ಈ ಥರದ್ದು ನೀವು ಇದರಲ್ಲೆಲ್ಲ ನೋಡಿರ್ಬೋದು. ಸೊ ಈ ಥರದ್ದು ಬಂದು ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು, ಜುಟ್ಟಿಗೆ ಹಾಕೊಳ್ಳೋ ಥರದ್ದು ಹೂವು ಥರ. ಒಂದು 100 ರುಪೀಸು 200 ರುಪೀಸು ಏನೋ ಆನ್ಲೈನಲ್ಲಿದೆ. ಬಟ್ ನಾನು ಇದನ್ನು ತಗೊಂಡಿರೋದು 60 ರುಪೀಸ್ ಇದೆ ಇದ್ರ ಮೇಲೆ ಪ್ರೈಸು. ಬಟ್ ಡಿಮಾರ್ಟ್ ಪ್ರೈಸ್ ಬಂದು 45 ರುಪೀಸ್ ಅಷ್ಟೇ, ಎರಡಕ್ಕೆ. ತುಂಬಾನೇ ವರ್ತ್, ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ ಹೇರ್ಸ್ಗೆ ಹಾಕೊಂಡ್ರೆ. ಇವಾಗಲೇ ಒಂದು ಹಾಕೊಂಡ್ಬಿಡ್ತೀನಿ. ಬಂದಿದ ತಕ್ಷಣನೇ ಪಾಪ್ಕಾರ್ನ್ ಅಂತೂ ತಿಂದಾಯ್ತು, ನಾನು ವಿನು ಇಬ್ರು. ಕಾಣಿಸ್ತಾ ಇರ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸುಮ್ಮನೆ ಒಳ್ಳೆ ಪ್ರೈಸಲ್ಲಿ ಇತ್ತು ಅಂತ ತಗೊಂಡೆ. ಈ ಥರದ್ದು ಈಗ ಮತ್ತೆ ಟ್ರೆಂಡ್ ಬರ್ತಾ ಇದೆ, ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾ ನೋಡ್ತಾ ಇದೆ ನಾನು. ಬಟ್ ಅಲ್ಲೆಲ್ಲ ಕಾಸ್ಟ್ಲಿ ಇತ್ತು, ಇದು ಒಳ್ಳೆ ಪ್ರೈಸ್. ಸೊ ಇದು ಬಂದು ರೆಗ್ಯುಲರ್ ಆಗಿ ವಿನು ಯೂಸ್ ಮಾಡೋ ಬಾಡಿ ವಾಶ್. ನಾನು ಬಾಡಿ ವಾಶ್ ಯೂಸ್ ಮಾಡಲ್ಲ, ಮುಂಚೆನೆ ಹೇಳ್ದಂಗೆ ಸೋಪ್ ಯೂಸ್ ಮಾಡ್ತೀನಿ. ಇದನ್ನು ಎರಡು ತಂದಿದ್ದೀವಿ ಅನ್ಸುತ್ತೆ, ಒಂದು ಮನೇಲಿ ಇತ್ತು ಆಲ್ರೆಡಿ. ಆದ್ಮೇಲಿಂದ
ಆಲ್ವೇಸ್ ಪಾಸಿಟಿವ್ ಅಂತ ಬರ್ದಿದ್ದು ಇಷ್ಟ ಆಯಿತು. ಬ್ಲೂ ಕಲರು, ಪಿಂಕ್ ಕಲರಲ್ಲೂ ಇತ್ತು, ಬಟ್ ಏನೋ ಬ್ಲೂ ಕಲರೇ ನಂಗೆ ಇಷ್ಟ ಆಯಿತು. ಪ್ಲಾಸ್ಟಿಕ್ದು ಕ್ವಾಲಿಟಿ ಚೆನ್ನಾಗಿದೆ, ಇದ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನು ಅನ್ಕೊಂಡೆ ನಂದು ಮೇಕಪ್ ಐಟಮ್ಸ್ ಎಲ್ಲ ಹಾಕೋ ಬ್ಯಾಗು ಹಳೇದಾಗಿತ್ತು, ಸೊ ಇದನ್ನ ಟ್ರೈ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು 139 rupees. ತುಂಬಾ ಚೆನ್ನಾಗಿದೆ, ನಂಗೆ ಸಗದ್ ಇಷ್ಟ ಆಯಿತು. ಮೀನು ವೇಸ್ಟು ಏನಕ್ಕೆ ಬೇಡ ಅಂತ ಇದ್ರು, ಅವ್ರಿಗೆ ಗೊತ್ತಿಲ್ಲದೆ ಸುಮ್ಮನೆ ಇದ್ರ ಒಳಗಡೆ ಹಾಕ್ಬಿಟ್ಟಿದ್ದೆ ನಾನು. ಬಿಲ್ಲಿಂಗ್ ಟೈಮಲ್ಲಿ ನೋಡಿದ್ರು, ಬಟ್ ಓಕೆ ಆಯಿತು ತಗೋ ಅಂತ ಹೇಳಿದ್ರು. ಸೊ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಇದು. ಆಹಾ, ಪಿಂಕ್ ರಬ್ಬರ್ ಬ್ಯಾಂಡ್ಸ್ 3, ಲೈಟ್ ಪಿಂಕ್, ಫ್ಲಾರಲ್ ಪಿಂಕ್ ಮತ್ತೆ ಡಾರ್ಕ್ ಪಿಂಕ್. ಇದು ಇಷ್ಟಕ್ಕೆ 3 1 3 2 6 3 3 9 10 ಇದೆ. ಟೋಟಲ್ 10 ರಬ್ಬರ್ ಬ್ಯಾಂಡ್ಸ್ ಬಂದು 35 rupees. ಇದನ್ನು ಕ್ವಾಲಿಟಿ ಚೆನ್ನಾಗಿದೆ, ಸೊ ಇದೊಂದು ತಗೊಂಡೆ. ದೆನ್ ಅಗೇನ್ ಡ್ರೈ ಫ್ರೂಟ್, ಇದನ್ನು ನಟರಾಜ ಬ್ರ್ಯಾಂಡ್ಸ್ದು ಹೋಲ್ ನಟ್ಸು, ಅರ್ಧ kg 699, ಮೇ ಬಿ 550 rupees ಇರಬೇಕು. ಅದಾದ್ಮೇಲೆ ಬ್ಲ್ಯಾಕ್ ರೇಸಿನ್ಸ್, ಸೊ ಇದನ್ನ ನಾವಿನ್ನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಡ್ರೈ ರೇಸಿನ್ಸು, ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ನನಗೇನು ಇಷ್ಟ ಆಗಲ್ಲ. 179 rupeesದು 200 grams 179, 140 rupees ಏನೋ ಬಿದ್ದಿದೆ ಅದು. ಇನ್ನ ಒಂದು ಡ್ರೈ ಫ್ರೂಟ್, ಎಲ್ಲ ಡ್ರೈ ಫ್ರೂಟ್ಸು ತಂದ್ಬಿಟ್ಟಿದೀವಿ ಇವತ್ತು. ಸೊ ನಟರಾಜ ಬ್ರ್ಯಾಂಡ್ದೇನೆ ಇದನ್ನು ಡ್ರೈಡ್ ಫಿಕ್ಸ್. ಸೊ ಇದನ್ನ ಡ್ರೈ ಫ್ರೂಟ್ದು ಜ್ಯೂಸ್ ಮಾಡುವಾಗ, ಜ್ಯೂಸ್ ಅಲ್ಲ, ಡ್ರೈ ಫ್ರೂಟ್ ಸ್ಮೂದಿ ಮಾಡ್ಕೊಡ್ತೀನಿ ವಿನುಗೆ, ಬನಾನಾ ಸ್ಮೂದಿ ತರ. ಸೊ ಅದಕ್ಕೆ ಇದನ್ನ ನೆನ್ಸ್ಬಿಟ್ಟು 1-2 ಹಾಕಿದ್ರೆ ಸಾಕು. ಶುಗರ್ ಎಲ್ಲ ಹಾಕೋ ಬದಲು ಈ ಡ್ರೈ ಫ್ರೂಟ್ನೇ ಹಾಕಿ ಮಾಡ್ಕೊಡ್ತೀನಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ವಿನುಗ್ ತುಂಬಾನೇ ಇಷ್ಟ. ಸೊ ಇದು ಬಂದು ಹೆಲ್ದಿ ಸೈಡ್. ಸೊ ಹೆಲ್ದಿಯಲ್ಲಿ ನಾನು ಏನು ತಂದೆ ಇಲ್ಲ ಅನ್ಕೊಂಡೆ, ಇಷ್ಟೊಂದು ತಂದಿದ್ದೀವಿ, ಪರವಾಗಿಲ್ಲ. ಪಿಂಕ್ ಸಾಲ್ಟ್ ಆಬ್ವಿಯಸ್ಲಿ ಹೆಲ್ದಿ ಸೈಡ್. ಪಿಂಕ್ ಸಾಲ್ಟ್ನು ಆಫರ್ ಇತ್ತು, 89 rupees ಅದು. ಅದಾದ್ಮೇಲಿಂದ ಒಂದು ಸ್ವಲ್ಪ ಹೆಸರು ಕಾಳು, ಇದೆಲ್ಲ ಕಮ್ಮಿನೇ, ಒಂದು ಅರ್ಧ kg 340 grams ನೋಡಿ, ಅರ್ಧ kgಗೂ ಕಮ್ಮಿ ತಂದಿದ್ದೀನಿ. ಹೆಸರು ಕಾಳು ಇದು ಅನ್ಹೆಲ್ದಿ, ಎಣ್ಣೆಗೆ ಹಾಕೊಂಡು ತಿನ್ನೋದು, ಹಪ್ಪಳ ಥರದ್ದು, ಈ ಥರದ್ದು ಒಂದು ತಂದೆ ಹಪ್ಪಳ. ಇದು ಬಂದು ಒಂದು ಸ್ವಲ್ಪ ಸಕ್ಕರೆ ತಂದಿದ್ದೀನಿ, ಯಾರಾದರೂ ಬಂದರೆ ಕಾಫಿ ಟೀ ಮಾಡೋಕ್ಕೆ. ಒಂದು ಸ್ವಲ್ಪನೂ ಸಕ್ಕರೆ ಇರಲಿಲ್ಲ ಮನೇಲಿ, ಯಾರಾದರೂ ಬಂದವ್ರಿಗೆ ಅಂತ. ನಾನು ವಿನು ಯಾವುದಕ್ಕೂ ಶುಗರ್ ಯೂಸೇ ಮಾಡೋಕ್ಕೆ ಹೋಗಲ್ಲ, ಅನ್ಹೆಲ್ದಿನೇ ಇದು ಲೆಕ್ಕಕ್ಕೆ. ಅದಾದ್ಮೇಲಿಂದ ಟೊಮ್ಯಾಟೊ ಕೆಚಪ್ ಅನ್ಹೆಲ್ದಿ, ಚಿಲ್ಲಿ ಗಾರ್ಲಿಕ್ ಪೇಸ್ಟು ಹೆಲ್ದಿ, ಆದರೆ ಮನೇಲಿ ಮಾಡಿದ್ರೆ ತುಂಬ ಹೆಲ್ದಿ, ಹೊರಗಡೆಯಿಂದ ತಂದಿರೋದು ಅಷ್ಟು ಹೆಲ್ದಿ ಇರಲ್ಲ. ಇದು 35 rupees, ಆಲ್ರೆಡಿ ತೋರಿಸಿದ್ದೀನಿ ಇದನ್ನು. ಆದ್ಮೇಲಿಂದ ಇನ್ನೊಂದು ಮಿಕ್ಸ್ ಫ್ರೂಟ್, ಅವಾಗಲೇ ತೋರಿಸಿದ್ದೆ. ಪ್ರೈಸ್ ಇದ್ರದ್ದು 120 rupees, 100 grams 120 rupees, ಆಫರಲ್ಲಿ 80 rupees ಇತ್ತು ಇದು. ಆಮೇಲೆ ವೆರಿ ಅನ್ಹೆಲ್ದಿ, ಬಟ್ ತುಂಬಾನೇ ಇಷ್ಟ, ಹಾಟ್ ಆ್ಯಂಡ್ ಸ್ಪೈಸಿ ಕೊರಿಯನ್ ವೆಜ್. ಒಂದ್ಸರಿನೂ ಟ್ರೈ ಮಾಡಿಲ್ಲ, ಇದನ್ನ ತಿಂದು ಟೇಸ್ಟ್ ಹೇಗಿತ್ತು ಅಂತ ಹೇಳ್ತೀನಿ. ಇದು ಒಂದೇ ಅಲ್ಲ, ಇನ್ನೂ ಒಂದು ತೊಗೊಂಡು ಬಂದಿದ್ದೀನಿ. 65 rupees ಏನೋ ಇದು, 89 rupeesದು 65 rupeesಗಿತ್ತು. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ಬೇಕು, ಗೊತ್ತಿಲ್ಲ ಚೆನ್ನಾಗಿರುತ್ತಾ ಇಲ್ವಾ ಅಂತ. ಇದು ಬಂದು 109 rupees. ಗಂಧದ ಕಡ್ಡಿ ಹಾಕಕ್ಕೆ ಸ್ಟೀಲಲ್ಲಿ ಹಾಕ್ಬಾರ್ದು ಅಂತ ಯಾರೋ ಹೇಳಿದ್ರಂತೆ, ಈ ಥರದ್ದು ಬೇಕು ಅಂತ ವಿನು ನೋಡ್ತಾ ಇದ್ರು, ಅಲ್ಲಿ ಸಿಕ್ತು. ಮತ್ತೆ ಪ್ರೈಸೂ ರೀಸನೇಬಲ್ ಆಗಿತ್ತು, 160, 109 rupees. ಸೊ ಇದನ್ನ ಒಂದು ತಗೊಂಡಿದೀವಿ. ಅದಾದ್ಮೇಲಿಂದ ಇದನ್ನು ಬೈ 1 get 1 ಆಫರ್ ಇತ್ತು, 150 rupeesಗೆ 2. ಸೊ ಒಂದೇ ಒಂದು ತಗೊಂಡ್ರೆ 150 rupees ಬೀಳುತ್ತೆ, ಇಲ್ಲಾಂದ್ರೆ 300 rupees. ಇನ್ನೊಂದು ಅನ್ಹೆಲ್ದಿ ಚಿಕ್ಕದು ತಗೊಂಡಿದ್ದೀನಿ, ಸ್ಪೈಸಿ ವೆಜಿಟೇಬಲ್ ನೂಡಲ್ಸ್. ಫಸ್ಟು ಅದನ್ನ ಟ್ರೈ ಮಾಡ್ತೀನಿ, ಅದು ಯಾವತ್ತೂ ತಿಂದಿಲ್ಲ. ಇದನ್ನ ಬೇಕಾದ್ರೆ ಇನ್ಯಾವಾಗಾದ್ರೂ ತಿನ್ಬೋದು ಅಂತ ತಗೊಂಡೆ. ಸೊ 1 bag ಖಾಲಿ. ನಾನು ತಗೊಂಡೋಗಿದ್ದು ಬಂದು 2 bags, ಆ ಬ್ಯಾಗ್ ಮತ್ತೆ ಈ ಬ್ಯಾಗ್, ಅಷ್ಟರಲ್ಲಿ ಸಾಮಾನು ತುಂಬ್ಸಕ್ ಆಗಿಲ್ಲ ಅಂದ್ಬಿಟ್ಟು ಇನ್ನ ಒಂದು ಬ್ಯಾಗ್ ಎಕ್ಸ್ಟ್ರಾ 29 rupees ಕೊಟ್ಟು ತಗೊಂಡೆ. ಈ ಬ್ಯಾಗಿಂತ ಒಂದು ಸ್ವಲ್ಪ ದೊಡ್ಡದಿದೆ ಈ ಬ್ಯಾಗು. ಇದರಲ್ಲೆಲ್ಲ ಮತ್ತೆ ತಿನ್ನೋ ಐಟಮ್ಸ್ ಇದೆ. ಸೋಯಾ ಚಂಕ್ಸ್ ಹೆಲ್ದಿ, ಸೊ ಇದನ್ನ ಪ್ರಿಪೇರ್ ಮಾಡೋಣ ಅಂತ ಒಂದ್ಸರಿ ಮೈಸೂರಲ್ಲಿ ಯಾವುದೋ ಹೋಟೆಲ್ ಹೆಸರು ನನಗೆ ಮರ್ತೋಯ್ತು, ರೆಸ್ಟೋರೆಂಟ್, ಕಬ್ಸ್ ಹತ್ರ, ಒಂಟಿಕೊಪ್ಪಲ್ ಕಬ್ಸ್ ಇದೆ ಅಲ್ವಾ, ಅದ್ರ ಹತ್ರ ಒಂದು ಹೊಸ ರೆಸ್ಟೋರೆಂಟ್ ಅಲ್ಲಿ ಈ ತರ ಚಿಕ್ಕ ಸೋಯಾ ಚಂಕ್ಸ್ ಮಾಡ್ಕೊಟ್ಟಿದ್ರು. ತುಂಬಾನೇ ಟೇಸ್ಟಿ ಆಗಿತ್ತು, ನಂಗೆ ಇಷ್ಟ ಆಗಲ್ಲ ಆಕ್ಚುಲಿ, ಬಟ್ ಅದು ಸಣ್ಣ ಇದ್ದಿದ್ರಿಂದ ವೆಜಿಟೇಬಲ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರು, ಸೂಪರ್ ಆಗಿತ್ತು. ತಿಂದಿದ್ವಿ ನಾನು ವಿನು. ಅವಾಗಿಂದ ಹುಡುಕ್ತಾ ಇದ್ದೆ ಈ ತರ ಚಿಕ್ಕದು ಸೋಯಾ ಚಂಕ್ಸ್. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ನಾನೇನ್ ಇದು ಬೇಕಂತ ಹುಡುಕ್ತಾ ಇರ್ಲಿಲ್ಲ, ಬಟ್ ಹಂಗೆ ಕಣ್ಣಿಗೆ ಬಿತ್ತು, ಸೊ ತಗೊಂಡ್ ಬಂದೆ. ಇದು ಬಂದು 42 rupees 200 grams. ಸೊ ಇದನ್ನು ವರ್ತ್. ಆಮೇಲಿಂದ ಇನ್ನೊಂದು, ನಾನು ನೋಡೇ ಇಲ್ಲ, ಇದು ಡೇಟ್ಸ್ ತೊಗೊಂಬಂದಿದ್ದಾರೆ. ನಾನು ಹೇಳ್ತೀನಿ, ಇದೆಲ್ಲ ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡಿ ಮಾಡಿರ್ತಾರೆ ಡೇಟ್ಸು, ಹೆಲ್ದಿ ಅಲ್ಲ, ಅನ್ಹೆಲ್ದಿಗೆ ಇಡ್ತೀನಿ. ಸೊ ಹೆಲ್ದಿ ಅಲ್ಲ, ಅದು ಬೇಡ ಅಂತ ವಿನೋ ಏನೋ ತಿನ್ನೋಕೆ ಇಷ್ಟ ಆಗಿರ್ಬೋದು ಎತ್ಕೊಂಡಿದ್ದಾರೆ, ನೋಡಿಲ್ಲ ನಾನು.
ದೇವ್ರದ್ದು ಇಲ್ಲಿಡ್ತೀನಿ. ಇದಿಷ್ಟು ಬಂದು ನನ್ನ ಐಟಮ್ಸು. ನೆಕ್ಸ್ಟು ಅನ್ಹೆಲ್ದಿ ಎಣ್ಣೆಯಲ್ಲಿ ಕರಿಯೋದು ಹಪ್ಪಳ, ಚಿಕ್ಕದು ಹಪ್ಪಳ ಬರುತ್ತಲ್ವಾ ಅದು. ಹೆಸರು ಕಾಳಲ್ಲಿ ದಾಲೆಲ್ಲ ಮಾಡ್ಬೋದು, ಹೆಲ್ದಿ ಅದು. ಅದಾದ್ಮೇಲಿಂದ ಸೊ ಪಾಲ್ಮಲೈವ್ ಬಾಡಿ ವಾಶ್ ಗ್ರೀನ್ ಕಲರ್ ರೆಗ್ಯುಲರ್ ಆಗಿ ವಿನು ಯೂಸ್ ಮಾಡೋದು. ಸೊ 575 ರುಪೀಸ್ದು 287, ಅಂದ್ರೆ ಬೈ ಒನ್ ಗೆಟ್ ಒನ್ ಅಲ್ಲಿ ನಾವು ಇದನ್ನ 2 ತಂದಿದೀವಿ. 750 ml ಇದು. ಸೊ ಅವಾಗ್ಲೇ ಬಂದು ತೋರಿಸಿದ್ದೆ. ಅದಾದ್ಮೇಲೆ ಸೊ ಪ್ಯಾರಾಶೂಟ್ ಎಣ್ಣೆನೂ ಖಾಲಿ ಆಗಿತ್ತು, ಕೊಬ್ಬರಿ ಎಣ್ಣೆ. 194 ರುಪೀಸ್ದು 180 ರುಪೀಸ್ ಇದು. ಇದು ಬಂದು ವಿನು ತಗೊಂಡಿರೋದು ಪಾರ್ಕ್ ಎವೆನ್ಯೂದು 349 ರುಪೀಸ್ದು ಬಂದು 147 ರುಪೀಸು. ಇದನ್ನು ಒಳ್ಳೆ ಆಫರ್, ಆಲ್ಮೋಸ್ಟ್ 50% ಆಫರ್. ಸೊ ಒಳ್ಳೆ ಆಫರ್ ಇತ್ತು ಅಂತ 5 ತಗೊಂಡಿದ್ದಾರೆ. 1 2 3 4 ತಗೊಂಡಿದ್ದೆ, ಇಲ್ಲ 5 ಬಿಲ್ಲಲ್ಲಿ 5 ಇದೆ. ಇನ್ನೊಂದು ಎಲ್ಲಿ ಅಂತ ಹುಡುಕ್ಬೇಕು, ಈ ಕಡೆ ಬ್ಯಾಗಲ್ಲಿ ಇರ್ಬೋದು. ಸೊ ನೆಕ್ಸ್ಟ್ ಬಂದು ಪ್ಯಾಂಟೀನ್ ಶಾಂಪೂ ಬೈ ಒನ್ ಗೆಟ್ ಒನ್ ಆಫರ್ ಅಲ್ಲಿ ಇತ್ತು. 799 ರುಪೀಸ್ 2 ಬಿದ್ದಿದೆ. ಇದನ್ನು ಒಳ್ಳೆ ಆಫರು, ಇದನ್ನು ಒಳ್ಳೆ ಆಫರು. ಸೊ ಬೈ ಒನ್ ಗೆಟ್ ಒನ್ ಆಲ್ಮೋಸ್ಟ್ ಯಾವ್ದ್ಯಾವ್ದಿದೆ ಎಲ್ಲ ತಗೊಂಡಿದೀವಿ. ಮತ್ತೆ ಇದು ಬಂದು ಟಾಯ್ಲೆಟ್ ಕ್ಲೀನರು. ಸೊ ಫೋರ್ಸ್ ಬ್ರ್ಯಾಂಡ್ದು ಟಾಯ್ಲೆಟ್ ಕ್ಲೀನರ್ ಹಾರ್ಪಿಗಿಂತ ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ. ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ, ಚೆನ್ನಾಗೂ ಕ್ಲೀನು ಆಗುತ್ತೆ, ವರ್ತ್ ದ ಪ್ರೈಸ್. ಜಸ್ಟ್ 50 ರುಪೀಸ್ 1 ಲೀಟರ್ಗೆ ಇದು. ಸೊ 3 ತಂದಿದೀವಿ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಏನ್ ಕಾಂಪ್ರಮೈಸ್ ಆಗಿಲ್ಲ, ಅವರು ಚೆನ್ನಾಗೆ ಕೊಡ್ತಾ ಇದ್ದಾರೆ. ಬಟ್ ಬೇರೆ ಬ್ರ್ಯಾಂಡ್ ಅಷ್ಟೇ, ಫೋರ್ಸ್ ಬ್ರ್ಯಾಂಡ್ 52 ರುಪೀಸ್, ತುಂಬಾನೇ ವರ್ತ್ ಪ್ರೈಸ್. ಇದನ್ನು ಖಾಲಿ ಮಾಡಿದೀನಿ. ಟಾಯ್ಲೆಟ್ ಟಿಶ್ಯೂ ಪೇಪರ್ ರೋಲ್ಸ್, ಇದು ಬೈ ಒನ್ ಗೆಟ್ ಒನ್ ಇತ್ತು, 350 ರುಪೀಸ್. ಸೊ ಹಾಫ್ ದ ಪ್ರೈಸ್ ಬಿದ್ದಿದೆ, ಒಂದೇ ಒಂದ್ ತಂದೆ. 10 ಟಿಶ್ಯೂ ಪೇಪರ್ ರೋಲ್ಸ್ ಇದೆ. ಮತ್ತೆ ಇದನ್ನು ಅಷ್ಟೇ, ರೆಗ್ಯುಲರ್ ಆಗಿ ನಾನು ಇದೇ ತಗೊಳ್ಳೋದು. ಇದ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಂದೊಂದು ಟಿಶ್ಯೂ ಪೇಪರ್ಸ್ ಏನಾಗುತ್ತೆ ಅಂದ್ರೆ ಒಂಚೂರು ನೀರ್ ಬಿದ್ದಿದ ತಕ್ಷಣ ಫುಲ್ ಪುಡಿ ತರ ಕೈಗೆಲ್ಲ ಅಂಟ್ಕೊಳ್ಳೋದು ಆ ತರ ಆಗ್ಬಿಡುತ್ತೆ. ಇದಷ್ಟು ಬೇಗ ನೀರು ಬಿದ್ದಿದ ತಕ್ಷಣ ಇದಾಗೋದಿಲ್ಲ. ಒಂದ್ ಸ್ವಲ್ಪ ಚೆನ್ನಾಗಿದೆ, ತುಂಬಾನೇ ಕ್ವಾಲಿಟಿ. ಸೊ ಇದನ್ನ ಯಾವಾಗ್ಲೂ ತರೋದು. ಕ್ಲೀನ್ ಪ್ಲಸ್ ಬ್ರ್ಯಾಂಡ್ ನೇಮು. 10 ಟಾಯ್ಲೆಟ್ ರೋಲ್ಸ್ಗೆ 350 ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ, ಅಷ್ಟು ಬಿದ್ದಿರುತ್ತೆ. 175 ರುಪೀಸ್ 10ಗೆ. ಸೊ 17 ರುಪೀಸ್ 50 ಪೈಸಾ ಏನೋ ಬೀಳುತ್ತೆ. ಇದನ್ನು ವರ್ತ್, ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ಅನ್ಹೆಲ್ದಿ ಮಿಕ್ಸ್ಚರ್, ಟೌನ್ ಬಸ್ ಮಡ್ರಾಸ್ ಮಿಕ್ಸ್ಚರ್ ತಗೊಂಡಿದ್ದಾರೆ ವಿನೋ. ಇದು ಬಂದು GRV ಬ್ರ್ಯಾಂಡ್, 110 ರುಪೀಸ್. ಇದ್ರ ಮೇಲಿರೋ ಪ್ರೈಸ್ ಅರ್ಧ ಕೆಜಿ 220, 110 ಅಂದ್ರೆ ಇದನ್ನು 50% ಆಫ್ ಇತ್ತು. ಅಂದ್ರೆ ಬೈ ಒನ್ ಗೆಟ್ ಒನ್ ಇತ್ತು ಅನ್ಸುತ್ತೆ, ಬಟ್ ಒಂದೇ ಒಂದ್ ತಗೊಂಡಿದ್ದಾರೆ ವಿನೋ. ಅದಾದ್ಮೇಲಿಂದ ದೇವ್ರ ಧೂಪ. ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ನಾವಿಲ್ಲಿದ್ರೆ ಧೂಪ ಹಚ್ತೀವಿ. ಅದಕ್ಕೆ ತುಂಬಾ ತಂದ್ಬಿಟ್ಟಿದೀವಿ. 1 2 3 4 5 6. ಇದೊಂದು ಬೇರೆ ಬ್ರ್ಯಾಂಡ್ ಟ್ರೈ ಮಾಡೋಣ ಅಂತ ತಂದಿದ್ದಾರೆ ಅನ್ಸುತ್ತೆ. ಮೊನ್ನೆ ನಾನು ಇಲ್ಲಿಂದಾನೇ ತಂದಿದ್ದೆ, 60 ರುಪೀಸ್ ಏನೋ ಕೊಟ್ಟು ಒಂದಕ್ಕೆ. ಅದು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿದ್ರು, ಬಟ್ ಬಾಕ್ಸ್ ಬಿಸಾಕ್ಬಿಟ್ಟಿದ್ದಾರೆ. ಯಾವ ಬ್ರ್ಯಾಂಡ್ ಅಂತ ಗೊತ್ತಿಲ್ಲ. ಇದಿರ್ಬೋದಾ ಅಂತ ಇದನ್ನ ಟ್ರೈ ಮಾಡಕ್ಕೆ ಇದೊಂದೆರಡು ತಂದಿದ್ದಾರೆ. ಆಲ್ಮೋಸ್ಟ್ ಒಂದು 10 ಪ್ಯಾಕೆಟ್ ತಂದಿದ್ದಾರೆ. ಅದೊಂದು ದೇವ್ರಿಗೆ ಮೇನ್ ಆಗಿ. ಇನ್ನೊಂದು ಬಂದು ಎಣ್ಣೆ, ಇದು ಬಂದು 110 ರುಪೀಸ್. ದೀಪಂ ಆಯಿಲ್ 160 ರುಪೀಸ್ದು 110 ರುಪೀಸ್. ಆಕ್ಚುಲಿ ಮಾಮೂಲಿ ಅಡ್ಗೆ ಎಣ್ಣೆ ಹಾಕಿದ್ರೆ ದೀಪ ಹಚ್ಚಿರ್ತೀವಲ್ಲ, ಮೇಲೆಲ್ಲ ಫುಲ್ ಬ್ಲ್ಯಾಕ್, ಒಂದೇ ದಿನಕ್ಕೆ ಬ್ಲ್ಯಾಕ್ ಆಗ್ಬಿಡುತ್ತೆ. ಬಟ್ ಈ ಎಣ್ಣೆ ಹಾಕಿದ್ರೆ ಒಂದ್ ಸ್ವಲ್ಪನೂ ಬ್ಲ್ಯಾಕ್ ಆಗಲ್ಲ. ಅದಕ್ಕೆ ಅವತ್ತು ವಿನು ಹೇಳ್ತಾ ಇದ್ರು, ಆಚೆ ಕಡೆ ಇಟ್ರೇನೆ ಈ ಅಡ್ಗೆ ಎಣ್ಣೆ ಹಾಕಿದ್ದು ಅಷ್ಟು ಬ್ಲ್ಯಾಕ್ ಆಗ್ತಾ ಇದೆ ಅಂದ್ರೆ ಇನ್ನು ನಮ್ಮ ಬಾಡಿ ಒಳಗಡೆ ಹೋದ್ರೆ ಹೆಂಗೆ ಇರ್ಬೋದು ಅಂತ. ರಿಫೈನ್ಡ್ ಆಯಿಲ್, ಸನ್ಫ್ಲವರ್ ಆಯಿಲ್. ಅದಕ್ಕೆ ನಾನು ವಿನು ಡಿಸೈಡ್ ಮಾಡಿದೀವಿ ಇವಾಗ ಇದು 5 ಲೀಟರ್ ಕ್ಯಾನ್ ಇತ್ತು, ಅದು ಖಾಲಿ ಆಗಾದ್ಮೇಲಿಂದ ನಾವೇನೆ ಗಾಣದಲ್ಲಿ ಬಿಡಿಸ್ಕೊಳ್ಳೋಣ ಎಣ್ಣೆನ ಅಂತ. ಏನೇನೋ ಮಿಕ್ಸ್ ಮಾಡಿ ಬಿಡಿಸ್ಕೋಬೇಕು. ಅದು ನಮ್ಮನೆ ಹತ್ರ ಸುಷ್ಮಕ್ಕ ಇದ್ದಾರೆ, ಅವ್ರಿಗೆ ಗೊತ್ತು. ಅವ್ರ ಹತ್ರ ಕೇಳ್ಕೊಂಡು ಅದೇ ಮೆಷರ್ಮೆಂಟ್ಸ್ ಅಲ್ಲಿ ಎಲ್ಲಾನು ಮಿಕ್ಸ್ ಮಾಡಿ, ಅಂದ್ರೆ ಕೊಬ್ಬರಿ, ಇನ್ನು ಕಡಲೆ ಬೀಜ, ಆ ಥರದ್ದೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ, ಗಾಣದಲ್ಲಿ ಬಿಡಿಸ್ಕೊಡ್ತಾರೆ. ಸೊ ಆ ಥರ ಮಾಡಿಸ್ಕೊಂತೀವಿ ನೆಕ್ಸ್ಟ್ ಇಂದ. ಇದು ಬಂದು 5 ತಗೊಂಡ್ ಬಂದಿದೀವಿ ನೋಡಿ. ಅವಾಗಲೇ ಒಂದು ಪಾರ್ಕ್ ಎವೆನ್ಯೂ ಮಿಸ್ ಆಗಿತ್ತು, ಸಿಕ್ತು. 5 ಆಯ್ತು ಪಾರ್ಕ್ ಎವೆನ್ಯೂ. ಇದನ್ನು 5 ಇದೆಲ್ಲಾನು ಈ ಕಡೆಗೆ ಹಾಕ್ತೀನಿ. ಇದೆಲ್ಲ ನಂದಲ್ಲ, ದೇವ್ರಿಗೆ. ಇದಿಷ್ಟು ದೇವ್ರ ಸಾಮಾನು. ಇದೆಲ್ಲಾನು ಇಲ್ಲಿ ಎಲ್ಲ ಜೋಡಿಸ್ಬೇಕು. ಅಡ್ಗೆ ಮನೆ ಸಾಮಾನೆಲ್ಲ ಅಡ್ಗೆ ಮನೆಯಲ್ಲಿ ಜೋಡಿಸ್ಬೇಕು. ವಿಡಿಯೋ ಸೊ
ವಿಡಿಯೋ ಮುಗ್ದಾದ್ಮೇಲೆ ಅದೊಂದು ದೊಡ್ಡ ಕೆಲಸ. ಇದು ಸ್ಪಾರ್ಕಲ್ ಬ್ರ್ಯಾಂಡ್, ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಫ್ಲೋರ್ ಕ್ಲೀನಿಂಗಿಗೆ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡು ಮನೆ ಒರ್ಸಕ್ಕೆ ಯೂಸ್ ಮಾಡ್ಕೊತೀನಿ. 250 ರುಪೀಸ್ ಇದೆ MRP. ಬಟ್ ಇದು ನಮಗೆ ಬಿದ್ದಿರೋ ಪ್ರೈಸ್ ಬಂದು 159 ರುಪೀಸ್ ಬಿದ್ದಿದೆ. ಸೊ 250ದು 160 ರುಪೀಸ್ ಅಷ್ಟು ಬಿದ್ದಿದೆ. ಇದನ್ನು ಚೆನ್ನಾಗಿದೆ ಕ್ವಾಲಿಟಿ. ಇದು ಬಂದು 2 ಲೀಟರ್ಸ್ದು. ಇದನ್ನು 2 ತಂದಿದ್ದೀವಿ. ಒಂದು ಆಲ್ರೆಡಿ ಯೂಸ್ ಮಾಡ್ತಾ ಇರೋದಿತ್ತು ಮನೇಲಿ, ಅದು ಬಿಟ್ರೆ ಇನ್ಯಾವುದು ಇರಲಿಲ್ಲ. ಸೊ 2 ಇರ್ಲಿ ಅಂತ ಹೇಳಿದ್ರು ವಿನು. ಪೇಸ್ಟು ಬೈ 1 get 1 ಒಂದೇ ತಂದಿದ್ದಾರೆ ಅನ್ಕೊಂಡೆ 2 ತಗೊಂಡಿದೀವಿ ಪೇಸ್ಟ್ಗೆ. ಸೊ 300 ರುಪೀಸ್ಗೆ 2 ಪೇಸ್ಟು. ಈ ಪೇಸ್ಟ್ ಒಳಗಡೆ ಬಂದು 2 ಪ್ಯಾಕೆಟ್ ಇರುತ್ತೆ, ತೋರಿಸ್ತೀನಿ. ಪ್ಯಾಕ್ ಆಫ್ 2 ಇದು. ಸೊ ಈ ತರ 2 ಇರುತ್ತೆ. ಸೊ 4ಕ್ಕೆ 300 ರೂಪಾಯಿ ಬಿದ್ದಂಗಾಯ್ತು. 4 ಪೇಸ್ಟ್ಗೆ 300 ರೂಪಾಯಿ ಇದು. ಆಮೇಲೆ ಲಾಸ್ಟ್ ಇನ್ನೊಂದು ಈ ತರ ಸ್ಕ್ರಬ್ಬು, ಹಳೇದಾಗಿತ್ತು ಸ್ಕ್ರಬ್ಬು. ಬೆಳಗ್ಗೆನೆ ವಿನು ಹೇಳಿದ್ರು ಹಾಳಾಗಿದೆ ಬಿಸಾಕ್ಬಿಡು, ಬರ್ತಾ ಹೊಸ ತರೋಣ ಅಂತ. ಸೊ ಇದನ್ನ ತಂದಿದ್ವಿ. ಆಲ್ಮೋಸ್ಟ್ ಲಿಸ್ಟಲ್ಲಿ ಏನೇನು ಬರ್ಕೊಂಡಿದೆ ಎಲ್ಲಾದ್ರ ಜೊತೆ ಇದ್ದು ಇಷ್ಟೊಂದು ತಂದಿದ್ದೀನಿ. ಒಂದ್ಸರಿ ಹತ್ರದಿಂದ ವ್ಯೂ ತೋರಿಸ್ತೀನಿ ಎಷ್ಟೊಂದು ಅನ್ಹೆಲ್ದಿ ಐಟಮ್ಸ್ ತಂದಿದ್ದೀವಿ ಅಂತ. ನಾಳೆಯಿಂದ ಬಂದು ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡ್ಬೇಕಂತ ಇದೀವಿ. ಗೊತ್ತಿಲ್ಲ ಏನಾಗುತ್ತೆ. ಇದನ್ನೆಲ್ಲ ಇರೋದೇ ಇಬ್ರು, ನಾವೇ ಖಾಲಿ ಮಾಡಲೇಬೇಕು. ವಿನು ಹೇಳ್ತಾರೆ ಅದು ಸ್ಟ್ರಿಕ್ಟ್ ಆಗಿ ಮಾಡೋಣ ಅಂತಲೂ ಹೇಳಿದ್ರು. ಆಮೇಲೆ ಮಿಕ್ಸ್ಚರ್ ತಗೊಳ್ಳೋ ಖುಷಿಯಲ್ಲಿ ಹೇಳಿದ್ರು ಇದನ್ನು ತಿನ್ನೋಣ, ಜೊತೆಗೆ ಚೆನ್ನಾಗಿ ವರ್ಕೌಟು ಮಾಡೋಣ ಅಂತ. ಸೊ ಇಬ್ರು ಸ್ಟ್ರಿಕ್ಟ್ ಆಗಿ ನಾಳೆಯಿಂದ ಡಯಟ್ ಮಾಡಿ ವೆಯ್ಟ್ ರಿಡ್ಯೂಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಏನು ಓವರ್ ವೆಯ್ಟ್ ಆಗಿಲ್ಲ, ಬಟ್ ಸ್ಟಿಲ್ ಈ ವೆಯ್ಟು ಯಾಕೋ ಹಿಂಸೆ ಅಂತ ಅನಿಸ್ತಾ ಇದೆ. ಇನ್ನೊಂದು 5 kgs ಆದರೂ ಡೌನ್ ಆಗಬೇಕು ಇಬ್ರು ಅಂತ. ಸೊ ನಾಳೆಯಿಂದ ತುಂಬಾನೇ ಸ್ಟ್ರಿಕ್ಟ್ ಆಗಿ 1-2 months ಪ್ರಾಪರ್ ಡಯಟ್ ಮತ್ತು ಎಕ್ಸಸೈಸ್ ಮಾಡಿ 5 kgs ರೆಡ್ಯೂಸ್ ಮಾಡೋಣ ಅಂತ ಇದ್ದೀವಿ. ಏನಾದರೂ ಒಳ್ಳೆ ಹೆಲ್ದಿ ಐಟಮ್ಸ್ ಮಾಡಿದಾಗ ಅದನ್ನ ವಿಡಿಯೋಸ್ ಎಲ್ಲ ಮಾಡಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆನೂ. ಸೊ ಈ ಬ್ಯಾಗುನು ಖಾಲಿ, 3 ಬ್ಯಾಗು ಖಾಲಿ ಮಾಡಾಯ್ತು. ಸುತ್ತ ತುಂಬ್ಕೊಂಡಿದ್ದೀನಿ ಐಟಮ್ಸ್ನ. ಇದೆಲ್ಲಾನು ಜೋಡಿಸೋ ತನಕ ಇವಾಗ ಟೈಮ್ ಬಂದು 3:30. ಇದೆಲ್ಲಾನು ಜೋಡಿಸೋ ತನಕ ಆಲ್ಮೋಸ್ಟ್ 4:30 ಆಗ್ಬೋದು. ಸೊ ಇದನ್ನೆಲ್ಲ ಮುಗಿಸಿ, ಮಳೆನೂ ನಿಂತಿದೆ, ಬಟ್ಟೆ ಒಣಗಿರೋ ಡೌಟು, ನೋಡೋಣ ಆಮೇಲಿಂದ ತೊಗೊಂಡು ಬರ್ತೀನಿ. ಸೊ ನಾನು ನನ್ನ ಪರ್ಸ್ನಲ್ ಯೂಸಿಗೆ ತೊಗೊಂಡಿರೋದು ಬಂದು 1 item, 2 item, 3 and 4 ಚಿಕ್ಕ ರಬ್ಬರ್ ಆ್ಯಂಡ್ 5. ಸೊ 5 items ನನ್ನ ಪರ್ಸ್ನಲ್ ಯೂಸ್ಗೆ. ಇನ್ನು ಮಿಕ್ಕಿದ ಎಲ್ಲಾನು ಮನೆಗೆ. ವಿನು ಪರ್ಸ್ನಲ್ ಯೂಸ್ಗೆ ಬಂದು ಪರ್ಫ್ಯೂಮ್ಸು, ಅದೂ ಪರ್ಸ್ನಲ್ ಯೂಸ್ ಲೆಕ್ಕ ಬರುತ್ತಾ ಇಲ್ವೋ, ಇದಿಷ್ಟು ಮಾತ್ರ ಪರ್ಸ್ನಲ್ ಯೂಸ್ ಲೆಕ್ಕ ಬರುತ್ತೆ. ಪರ್ಫ್ಯೂಮ್ಸು, ಬಾಡಿ ವಾಶ್ ಎಲ್ಲ ಪರ್ಸ್ನಲ್ ಯೂಸ್ ಲೆಕ್ಕನೇ. ಸೊ ಆ ಥರದ್ದೆಲ್ಲ ತೊಗೊಂಡಿದ್ದಾರೆ. ಬಿಟ್ಟರೆ ಅವ್ರಿಗೆ ಅಂತ ಏನೂ ತೊಗೊಂಡಿಲ್ಲ, ಮನೆಗೆ ಅಂತಲೇ ಎಲ್ಲನೂ ತಂದಿದ್ದೀವಿ. ನಾನು ಯಾವಾಗ ಹೋದಾಗಲೂ ಈ ಥರ ಸಣ್ಣ ಪುಟ್ಟದ್ದು ಒಂದು 200 ರುಪೀಸ್ ಒಳಗಡೆ ನಂಗೆ ಶಾಪ್ ಮಾಡ್ಕೊತೀನಿ. ಚೆನ್ನಾಗಿದೆ ರಬ್ಬರು. ಇದು ಇನ್ನೊಂದು ಎಲ್ಲೋಯ್ತು ಅಂದ್ಕೊಂಡೆ, ತಲೆಯಲ್ಲಿ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಇದಿಷ್ಟು ನನ್ನ ಡಿಮಾರ್ಟ್ ಶಾಪಿಂಗ್ನ ವಿಡಿಯೋ. ಈಗ ನೀವು ಫೈನಲ್ ಆಗಿ ಹೇಳಬೇಕಾಗಿರೋದು, ಫೈನಲ್ ನಾವು ಎಷ್ಟು ಸೆಂಟೆಡ್ ಇದು ಗಮ್. ನನಗೆ ಅಂದಿದ ತಕ್ಷಣ ಗಮ್ ಅಂತೂ ಇದೇನಪ್ಪ, ಓಹ್ ಸೂಪರ್ ಆಗಿದೆ. ಸೇಮ್ ಹೂವು ಥರ ಸ್ಮೆಲ್ಲು, ಚೆನ್ನಾಗಿ ಮಾಡಿದ್ದಾರೆ. ಸೊ ಇವಾಗ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಬೇಕಾಗಿರೋದು, ಇದಿಷ್ಟು ಸಾಮಾನಿಗೆ ನಾವು ಎಷ್ಟು ಪೇ ಮಾಡಿದ್ದೀವಿ ಅಂತ. ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾನು ಒಂದು 2 days ಆದಮೇಲೆ ಪ್ರಾಪರಾಗಿ ಎಷ್ಟು ಆಗಿತ್ತು ಅಮೌಂಟ್ ಅಂತ ರಿವೀಲ್ ಮಾಡ್ತೀನಿ. ಅಪ್ರಾಕ್ಸಿಮೇಟ್ ಹೇಳಿದ್ರು ಸಾಕು. ಸೊ ಅವ್ರಿಗೇನಾದರೂ ಒಂದು ಚಿಕ್ಕ ಗಿಫ್ಟ್ ಕಳಿಸ್ಕೊಡ್ತೀನಿ. ಯಾರು ಅಪ್ರಾಕ್ಸಿಮೇಟ್ ಅಂದರೆ ನಾನಿವಾಗ ಎಷ್ಟು ಹೇಳಿರ್ತೀನಿ ಪ್ರೈಸ್, ಅದಕ್ಕಿಂತ 200 ರುಪೀಸ್ ಜಾಸ್ತಿ ಇಲ್ಲ 200 ರುಪೀಸ್ ಕಮ್ಮಿ ಯಾರಾದರೂ ಹೇಳಿದರೆ ಅವರಿಗೆ ಏನಾದರೂ ಒಂದು ಸ್ಮಾಲ್ ಗಿಫ್ಟ್, ನಾನು ಅವ್ರದ್ದು ಅಡ್ರೆಸ್ನ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೊಂದು ಸ್ಮಾಲ್ ಗಿಫ್ಟ್ನ ಕಳಿಸ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೊಂದು ಸ್ವಲ್ಪ ಯೂಸ್ಫುಲ್ ಆಯಿತು. ಏನೇನು ಆಫರ್ಸ್ ನಡೀತಾ ಇದೆ ಈಗ ಸದ್ಯಕ್ಕೆ ಡಿಮಾರ್ಟಲ್ಲಿ ಅಂತ ಬ್ಯಾಂಗ್ಳೂರಲ್ಲಿರೋರು ತಿಳ್ಕೊಳ್ಳೋಕ್ಕೆ ಯೂಸ್ ಆಯಿತು ಅಂತ ಅನ್ಕೊತೀನಿ ವಿಡಿಯೋ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್. ಇದು ಆನ್ ಇದೆ. ಹೊಸ ಮೈಕಲ್ಲಿ ಏನಂದ್ರೆ ಇದು ಆನ್ ಇಲ್ಲ ಅಂದ್ರೆ ಒಂದ್ ಸ್ವಲ್ಪನೂ ಮಾತಾಡಿದ್ ರೆಕಾರ್ಡೇ ಆಗಲ್ಲ, 0 ಫುಲ್ ಮ್ಯೂಟಲ್ಲಿ ಇರುತ್ತೆ. ಅದಕ್ಕೆ ಅದೊಂದು ಭಯ. ಡಿಮಾರ್ಟ್ ಅಲ್ಲೂ ಒಂದ್ ಸ್ವಲ್ಪ ವಿಡಿಯೋಸು ಇದನ್ನ ಆನ್ ಮಾಡಿದೀನಿ ಅಂತ ತಗೊಂಡಿದೀನಿ, ಕಂಪ್ಲೀಟ್ ಮ್ಯೂಟ್ ಆಗ್ಬಿಟ್ಟಿದೆ. ಅದಕ್ಕೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿರೋದು ಅದಕ್ಕೆಲ್ಲ. ಓಕೆ ದೆನ್ ಟೇಕ್ ಕೇರ್, ಬಾಯ್.